ನಮಸ್ತೆ ವೀಕ್ಷಕರೇ. ಪಾಕಿಸ್ತಾನ ಎಂದ ಕೂಡಲೇ ನಮಗೆ ನೆನಪಾಗುವ ವಿಷಯ ಏನೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಿಕ್ಷೆ ಬೇಡುವ ದೇಶ ಎಂದು. ಆದರೆ ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಪಾಕಿಸ್ತಾನದಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ. ಅದು ಪಾಕಿಸ್ತಾನದ ಸಮುದ್ರ ತೀರದಲ್ಲಿ ಸಿಕ್ಕಿದೆ ಎಂದು ಹೇಳಿದ್ದು ಯಾವ ಜಾಗ ಎಂದು ಬಹಿರಂಗಪಡಿಸಿಲ್ಲ. ಯಾವುದೇ ದೇಶದ ಸಮುದ್ರ ತೀರವು 22 ಕಿಲೋಮೀಟರ್ಗಳು ದೇಶೀಯ ಸಮುದ್ರವಾಗಿರುತ್ತದೆ. ಆ ಜಾಗದಲ್ಲಿ ಆ ದೇಶವು ಮೀನುಗಾರಿಕೆ ಮಾಡಬಹುದು ಹಾಗೂ ಪೆಟ್ರೋಲಿಯಂ ನಿಕ್ಷೇಪ ತೆಗೆಯಬಹುದು. ಈಗ ಹೇಳುವ ಪ್ರಕಾರ ಆ 22 ಕಿಲೋಮೀಟರ್ ಒಳಗೆ ಪಾಕಿಸ್ತಾನಕ್ಕೆ ಪೆಟ್ರೋಲಿಯಂ ನಿಕ್ಷೇಪ ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಪಾಕಿಸ್ತಾನ ಸರ್ಕಾರ ಇದರ ಬಗ್ಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪಾಕಿಸ್ತಾನ ಸೈನಿಕ ಸಿಬ್ಬಂದಿ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಇದರಲ್ಲಿ ಒಳ್ಳೆಯದು ಇದ್ದು ಕೆಟ್ಟದ್ದು ಇದ್ದು ಇದು ಎಲ್ಲ ಮೀರಿ ಪೆಟ್ರೋಲಿಯಂ ನಿಕ್ಷೇಪ ಸಿಕ್ಕಿರುವ ಪಾಕಿಸ್ತಾನದ ಬಳಿ ಟೆಕ್ನಾಲಜಿ ಇಲ್ಲ. ಪೆಟ್ರೋಲಿಯಂ ನಿಕ್ಷೇಪ ತೆಗೆಯಲು ಪಾಕಿಸ್ತಾನ ಬೇರೊಂದು ದೇಶಕ್ಕೆ ಅವಲಂಬಿತವಾಗಿರುತ್ತದೆ. ಈ ಪಾಕಿಸ್ತಾನದ ಜನಗಳು ಈಗಿನ ಪರಿಸ್ಥಿತಿ ಊಟ, ವಸತಿ, ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ. ಗೋಧಿ ಹಿಟ್ಟಿಗಾಗಿ ಕಿತ್ತಾಡುವ ಸಂದರ್ಭ ಬಂದಿದೆ. ಮೊನ್ನೆ ತಾನೇ ಕರಾಚಿಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಡ್ರೀಮ್ ಬಜಾರ್ ತನ್ನ ಅಂಗಡಿ ಉದ್ಘಾಟನೆಯ ದಿನವನ್ನು ಒಳ್ಳೆಯ ಆಫರ್ನೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿತ್ತು. ಡ್ರೀಮ್ ಬಜಾರ್ ಉದ್ಘಾಟನೆಗೊಂಡ ಅರ್ಧ ಗಂಟೆಯಲ್ಲಿ ಪಾಕಿಸ್ತಾನ ಜನಗಳು ನುಗ್ಗಿ ಎಲ್ಲ ವಸ್ತುಗಳನ್ನು ದೋಚಿಕೊಂಡು ಧೂಳೆಬ್ಬಿಸಿದ್ದಾರೆ. ಇದು ಪಾಕಿಸ್ತಾನದ ಈಗಿನ ಪರಿಸ್ಥಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.